ಒಂದು ಸ್ಪೀಕರ್ ಹೈ ವ್ಯಾಲ್ಯೂಮ್ ನಲ್ಲಿ ಎಲ್ಲಾ ಸ್ಪೀಕರ್ಸ್ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಕೇಳಬಹುದು. ಇಟ್ಸ್ ವೆರಿ ಈಸಿ. ಬಟ್ ಲೋ ವ್ಯಾಲ್ಯೂಮ್ ನಲ್ಲಿ ಕೂಡ ಆ ಇನ್ಸ್ಟ್ರೂಮೆಂಟ್ಸ್ ಗಳ ಡಿಫರೆನ್ಸಿಯೇಷನ್ ಅನ್ನ ಕರೆಕ್ಟ್ ಆಗಿ ಮಾಡೋಕೆ ಸಾಧ್ಯ ಇತ್ತು ಅಂದ್ರೆ that speaker is really very good speaker. Real professional speaker, best speaker for computer monitor or with studio monitor. ಏನು ಅನ್ಕೊಳ್ಳಿ ನೀವು, this is the best buy. ಸಂಗೀತ ಯಾರಿಗೆ ಇಷ್ಟ ಇಲ್ಲ? ಕೇಳೋರು ಇದ್ದಾರೆ, ತಯಾರಿಸೋರು ಇದ್ದಾರೆ, ನುಡಿಸೋರು ಇದ್ದಾರೆ, ಹಾಡೋರು ಇದ್ದಾರೆ. ಕೇಳೋರು ಯಾವ ಸ್ಪೀಕರ್ನಲ್ಲಿ ಕೇಳ್ಬೋದು, ಹೆಡ್ಫೋನಲ್ಲಿ ಕೇಳ್ಬೋದು, ಬೇರೆ ಯಾವುದೇ ಇನ್ಸ್ಟ್ರೂಮೆಂಟ್ ಕೇಳಿದ್ರೂ ವ್ಯತ್ಯಾಸ ಆಗೋದಿಲ್ಲ. ಆದರೆ ಸಂಗೀತವನ್ನು ತಯಾರಿಸೋರು ಇದಾರಲ್ಲ, ಈ ಸಂಗೀತ ತಯಾರಿಸೋರು ಸಾವಿರಾರು ರೀತಿಯ ಸಂಗೀತಗಳನ್ನು ತಯಾರಿಸಿ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದೊಂದನ್ನು ಆಯ್ಕೆ ಮಾಡಿ ಕೇಳುಗರಿಗೆ ಕೊಡಬೇಕಾಗುತ್ತೆ. ಈ ಅತ್ಯುತ್ತಮವಾದದ್ದನ್ನು ಆಯ್ಕೆ ಮಾಡಬೇಕಾದ್ರೆ ಹಲವಾರು ಬಾರಿ ಅವರೇ ಆ ಸಂಗೀತವನ್ನ ಕೇಳಬೇಕಾಗುತ್ತೆ. ಅಂತ ಸಂಗೀತವನ್ನ ಕೇಳೋ ಸಲುವಾಗಿ ಅವರಿಗೆ ವಿಶೇಷವಾಗಿ ತಯಾರಿಸಲಾಗಿರ್ತಕ್ಕಂಥ ಕೆಲವು ಸ್ಪೀಕರ್ಸ್ಗಳಿರುತ್ತೆ. ಅವುಗಳನ್ನ ಸ್ಟುಡಿಯೋ ಮಾನಿಟರ್ಸ್ಗಳೆಂದು ಕರೀತಾರೆ. ಹಲವಾರು ಕಂಪನಿ ಸ್ಪೀಕರ್ಸ್ ತಯಾರಿಸೋರು ಅಂತ ಸ್ಟುಡಿಯೋ ಮಾನಿಟರ್ಸ್ಗಳನ್ನು ತಯಾರಿಸಿದ್ರು. ನಾವು ಇವತ್ತು ಒಂದು 1958ರಲ್ಲಿ ಅಮೆರಿಕದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ JBL ಹರ್ಮಾನ್ ಕರ್ದಾನ್ ಕಂಪನಿಯ ಬ್ರ್ಯಾಂಡ್ ಆಗಿರ್ತಕ್ಕಂಥ JBL ಸ್ಪೀಕರ್ಸ್ನ 104BT ಸ್ಟುಡಿಯೋ ಮಾನಿಟರ್ಸ್ ಅನ್ನ ಅನ್ಬಾಕ್ಸ್ ಮಾಡೋಣ. ಕನ್ನಡದಲ್ಲಿ ಹೇಳಬಹುದು ಅಂದ್ರೆ ಪೊಟ್ಟಣ ಮುಕ್ತ ಮಾಡೋಣ. ಜೊತೆಗೆ ಪ್ರಾರಂಭಿಕ ಹಂತ, ಇನಿಷಿಯಲ್ ಇಂಪ್ರೆಷನ್, ಪ್ರಾರಂಭದಲ್ಲಿ ಇರ್ತಕ್ಕಂಥ ಇದರ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಮರ್ಶೆಯನ್ನ ಮಾಡೋಣ. ಯಾಕೆ ಈ ಸ್ಪೀಕರ್ಸ್ ಬೇರೆ ಸ್ಪೀಕರ್ಸ್ಗಳಿಗಿಂತ ಡಿಫ್ರೆಂಟ್ ಇದೆ ಟೆಕ್ನಿಕಲಿ? ಬೇರೆ ಸ್ಪೀಕರ್ಸ್ಗೂ ಯಾಕೆ ಸ್ಟುಡಿಯೋ ಮಾನಿಟರ್ಸ್ ಆಗಿ ಯೂಸ್ ಮಾಡೋದಿಲ್ಲ? ಈ ಸ್ಪೀಕರ್ಸ್ಗಳನ್ನು ಸ್ಟುಡಿಯೋ ಮಾನಿಟರ್ ಆಗಿ ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ತಾಂತ್ರಿಕವಾಗಿ ಟೆಕ್ನಿಕಲಿ ಏನೆಲ್ಲ ವಿಶೇಷವಾಗಿ ಅಳವಡಿಸಿರ್ತಾರೆ ಅನ್ನೋದೆಲ್ಲವನ್ನ ವಿವರವಾತ್ಮಕವಾಗಿ ನಾವು ಈ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ನಾನು ಈ ಫಸ್ಟ್ JBL 104BT 104BTW ಅಂತಕ್ಕಂಥ ಎರಡು ಮಾಡೆಲ್ಸ್ಗಳು ಬರುತ್ತೆ. ಈ ಸದ್ಯಕ್ಕೆ ನನ್ನ ಹತ್ರ ಈ ಕ್ಷಣದಲ್ಲಿ ಇರ್ತಕ್ಕಂಥದ್ದು 104BT ಮಾಡೆಲ್. ಇದು JBL ಹರ್ಮಾನ್ ಕಂಪನಿಯ ಒಂದು ಪ್ರೊಡಕ್ಷನ್. ಈ ಹರ್ಮಾನ್ ಕಂಪನಿ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದ್ರೆ 1958ರಲ್ಲಿ ಅಮೆರಿಕದ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಮತ್ತು ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಇಬ್ರು ಜೊತೆಗೂಡಿ ತಯಾರಿಸಿರ್ತಕ್ಕಂಥ ಒಂದು ಕಂಪನಿ. ಸಿಡ್ನಿ ಹರ್ಮನ್ ಮತ್ತು ಕರ್ದಾನ್ ಅಂತಕ್ಕಂಥ ಜಾರ್ಜ್ ಕರ್ದಾನ್ ಅಂತಕ್ಕಂಥ ಇಬ್ರು ವ್ಯಕ್ತಿಗಳು ಸೇರಿ ತಯಾರಿಸಿರ್ತಕ್ಕಂಥ ಕಂಪನಿ. ಸುಮಾರು ವರ್ಷಗಳಿಂದ ತಾಂತ್ರಿಕವಾಗಿ ಸ್ಪೀಕರ್ಸ್ಗಳಲ್ಲಿ ಅತ್ಯುತ್ತಮವಾದ ತಾಂತ್ರಿಕತೆಯನ್ನು ಹೊಂದಿರತಕ್ಕಂಥ ಸ್ಪೀಕರ್ಸ್ಗಳನ್ನ ಉತ್ಪಾದನೆಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥವ್ರು. ಮುಂದೆ ಇತ್ತೀಚಿನ ದಿವಸಗಳಲ್ಲಿ ಸ್ಯಾಮ್ಸಂಗ್ ಈ ಕಂಪನಿಯನ್ನ ಅಕ್ವೈರ್ ಮಾಡಿಕೊಂಡ್ರು ಕೂಡ, ಖರೀದಿಸಿದ್ರು ಕೂಡ, ಇದರ ತನ್ನ ಮಾಲೀಕತ್ವವನ್ನು ಈ ಕಂಪನಿ ಮೇಲೆ ಸ್ಥಾಪಿಸಿದ್ರು ಕೂಡ ಇನ್ನೂವರೆಗೂ ಕೂಡ ಈ ಕಂಪನಿ ಒಳ್ಳೆಯ ಸ್ಪೀಕರ್ಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂದ್ರೆ 104BT ಬಗ್ಗೆ ಬಾಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂದ್ರೆ ಈ ಸೈಡ್ ಇದೆ. ಇದರದ್ದು ಇಂಪೋರ್ಟೆಡ್, ಇಟ್ಸ್ ನಾಟ್ ಮೇಡ್ ಇನ್ ಇಂಡಿಯಾ, ಇಟ್ಸ್ ಮೇಡ್ ಇನ್ ಚೈನಾ ಬರೆದಿದ್ದಾರೆ ಸ್ಪಷ್ಟವಾಗಿ. ಇದರ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಕಂಪನಿ ಸ್ಟಾರ್ಟ್ ಮಾಡಿದ್ದು 26,799 ರೂಪಾಯಿಗೆ. ಮಂತ್ ಆಫ್ ಇಯರ್ ಇಂಪೋರ್ಟೆಂಟ್ ಜುಲೈ 2020ರಲ್ಲಿ ಇಂಪೋರ್ಟ್ ಮಾಡ್ಕೊಂಡಿತ್ತು. ಇಂಪೋರ್ಟೆಡ್ ಬೈ ಹರ್ಮನ್ ಇಂಟರ್ನ್ಯಾಷನಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಫಾರ್ ಕ್ವೆರೀಸ್ ಅಂಡ್ ಕಸ್ಟಮರ್ ಬಗ್ಗೆ ಇದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಸಮ್ ಶಿಪ್ಪಿಂಗ್ ಟೈಮ್ನಲ್ಲಿ ಇರ್ತಕ್ಕಂಥ ಬಾರ್ಕೋಡ್ಗಳು. ಓಕೆ, ಈ ಸೈಡ್ ಇದೆ. ಈ ಯಾವುದೇ ಒಂದು ಕಾಟನ್ ಬಾಕ್ಸ್ಗೆ ಇರಬೇಕಾಗಿರ್ತಕ್ಕಂಥ ಬೇಸಿಕ್ ಸಿಗ್ನಲ್ಸ್ಗಳಿದೆ, ಫ್ರಾಗೈಲ್ ಆ ಥರ. ಇನ್ನು ಈ ಕಡೆನೂ ಸೇಮ್. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥ ಸ್ಪೀಕರ್ ಏನೆಲ್ಲ ಇದೆ, ಇದರ ಜೊತೆಗೆ ಏನು ಇದೆ ಅನ್ನೋದ್ರ ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡಿ. ಸೊ ಇದು ಗ್ರಾಫಿಕಲ್ ಬಾಕ್ಸಿಗೆ ಬಂದಿದ್ದೀವಿ ನಾವೀಗ. ಸೊ ಈ ಕಡೆ ಬೇರೆ ಬೇರೆ ಭಾಷೆ, ಇಟಾಲಿಯನೋ ಫ್ರಾನ್ಸ್ ಭಾಷೆಗಳಲ್ಲಿ ಇದರ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅವರು. ಇನ್ನು ಈ ಕಡೆ ಇದರದ್ದು ಪಿಕ್ಚರ್ಸ್ 1 2 3 4 ಯಾವ ರೀತಿ ಡಿಸ್ಕ್ರಿಪ್ಷನ್ ಬರೆದಿದ್ದಾರೆ ಇಲ್ಲಿ.
ಆಮೇಲೆ ಇದ್ರ ಕೆಲವು ಟೆಕ್ನಿಕಲ್ ಟರ್ಮ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಒಂದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಮಾನಿಟರ್, ಕಂಪ್ಯೂಟರ್ ಮಾನಿಟರ್ ಎದುರುಗಡೆ ಸೌಂಡ್ ಇಂಜಿನಿಯರ್ ಒಬ್ರು ಹಲವಾರು ಸೌಂಡ್ಸ್ಗಳನ್ನು ಎಡಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಆಗಿರ್ತಕ್ಕಂಥ ಎಡಿಟ್ಗಳನ್ನು ಕೇಳೋಕೆ ಇಮ್ಮಿಡಿಯೇಟ್ ಅವರು ಎದುರುಗಡೆ ಸೌಂಡ್ ಮಾನಿಟರ್ಸ್ ಆಗಿ ಈ JBLನ ಸ್ಪೀಕರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಮಾನಿಟರ್ಸ್ಗಳಲ್ಲಿ ಬೇಸ್ ಆಗಲಿ ಯಾವುದೇ ಸೌಂಡ್ಸ್ಗಳಲ್ಲಿ ಬ್ಯಾಲೆನ್ಸ್ ಇರುತ್ತೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿ ಸ್ಪೀಕರ್ಸ್. ಯಾವುದೇ ಸೌಂಡ್ ಅನಾವಶ್ಯಕವಾಗಿ ಹೆಚ್ಚಿಗೆ ಕೇಳಿಸೋದಾಗ್ಲಿ, ಯಾವುದೇ ಸೌಂಡನ್ನು ಸಪ್ರೆಸ್ ಮಾಡೋದಾಗ್ಲಿ ಇರೋದಿಲ್ಲ. ಎಲ್ಲ ಸೌಂಡ್ಸ್ಗಳನ್ನು ಕ್ಲಿಯರ್ ಆಗಿ ಬ್ಯಾಲೆನ್ಸ್ ಆಗಿ ಕೇಳಬಹುದಾಗಿರ್ತಕ್ಕಂಥ ಸ್ಪೀಕರ್ಸ್ಗಳು. ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಈ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ, ಪೊಟ್ಟಣ ಮುಕ್ತಗೊಳಿಸೋಣ. ಸೊ ನೋಡೋಣ ಏನಿದೆ ಒಳಗಡೆ. ಈ ತರ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ನಲ್ಲಿ ಬಾಕ್ಸ್ಗಳನ್ನು ಕವರ್ ಮಾಡಿದ್ರು. ಇವುಗಳನ್ನು ಸೈಡಿಗೆ ಇಡೋಣ. ಒಳ್ಳೆ ಪ್ಯಾಕಿಂಗ್, ನೀಟಾಗಿರೋ ಪ್ಯಾಕಿಂಗ್ ಇದೆ. ಸೊ ಥರ್ಮಾಕೋಲ್ ನಲ್ಲಿ ಕಂಫರ್ಟ್ ಆಗಿ ಪ್ಯಾಕಿಂಗ್ ಬಂದಿರೋದು. ಸೊ ಇಷ್ಟು ಉಪಕರಣಗಳಿವೆ, ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ದಿಸ್ ಈಸ್ ವೈರ್, ಇಂಡಿಯನ್ ಅಡಾಪ್ಟರ್ ವೈರ್ ಇದು. ಇದನ್ನು ಸಹ ಅನ್ಬಾಕ್ಸ್ ಮಾಡೋಣ. ಇಂಡಿಯನ್ ಪ್ಲಗ್ಗಳಿಗೆ ಬೇಕಾಗ್ತಕ್ಕಂಥ ಅಡಾಪ್ಟರ್, ಪವರ್ ಕಾರ್ಡ್. ಸೊ ಇದು ಆಡಿಯೋ ಕೇಬಲ್, ಯೆಲ್ಲೋ ರೆಡ್ 3.5 mm TRS ಟಿಪ್ ಇರ್ತಕ್ಕಂಥ ಆಡಿಯೋ ಕೇಬಲ್. ಸೊ ಇದನ್ನ ಮೊಬೈಲ್ ಇನ್ನೂ ಕನೆಕ್ಟ್ ಮಾಡ್ಬೋದು. 3.5 mm ಜಾಕ್. ಸೊ ನೆಕ್ಸ್ಟ್ ವೈರ್ ಏನಿದೆ ನೋಡೋಣ. ಇದು ರೆಡ್ ಅಂಡ್ ಬ್ಲ್ಯಾಕ್ ವೈರ್, ಮೋಸ್ಟ್ಲಿ ಇದರ ಎಕ್ಸ್ಟೆನ್ಷನ್ ವೈರ್ ಇರ್ಬೋದು. ಇದು ಇದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ರೆ ಏನು ಗೊತ್ತಿಲ್ಲ. ಸೊ ಇದ್ರದ್ದು ಓಪನ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಡಿಯೋ ಕೇಬಲ್ ಇದು, ಎಕ್ಸ್ಟೆನ್ಷನ್ ಕೇಬಲ್. ದಿಸ್ ಈಸ್ ಎನ್ ಇಂಪಾರ್ಟೆಂಟ್. ಇಲ್ಲಿ ಇದನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ಇದು ಇಂಡಿಯನ್ಗೆ ಹೊಂದೋಗಲ್ಲ. ಇದು ಚೈನಾ, USA, ಆಮೇಲೆ ಯುರೋಪ್ಗಳಲ್ಲಿ ಅಡಾಪ್ಟೇಬಲ್. ಈ ತರ ಒಂದು ಸ್ಪೈಕ್ ಬಸ್ಟರ್ ಇದ್ರೆ ಇದನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು. ಇಟ್ಸ್ ಬೆಟರ್. ಸೊ ಇದೇ ಸೇಮ್ ಪವರ್ ಕಾರ್ಡ್. ಸೊ ಇದು ಇಂಡಿಯನ್ ವರ್ಷನ್, ಇದು ಇಂಟರ್ನ್ಯಾಷನಲ್ ವರ್ಷನ್. ಸೊ ಇದನ್ನ ಈ ಕಡೆ ಸೈಡ್ಗೆ ಇಡೋಣ. ನಾವು ಕಮ್ ಟು ದ ಸ್ಪೀಕರ್ಸ್. ಸ್ಪೀಕರ್ಗಳ ಫಸ್ಟ್ ಸ್ಪೀಕರ್ ಇದು ಬ್ಲ್ಯಾಕ್ ಇನ್ ಕಲರ್. ಹಿಂದ್ಗಡೆ ಇನ್ಪುಟ್ಸ್ಗಳಿವೆ. ಸೊ ಬ್ಯಾಲೆನ್ಸ್ TRS ಅಂತ ಕೊಟ್ಟಿದ್ದಾರೆ. ಇದು ಇನ್ಪುಟ್ ಕೊಡಬೇಕು. ಇನ್ನೂ 2 ಟಿಪ್ಸ್ಗಳು TRS ಅಂದ್ರೆ 3.5 mm ಅನ್ನ ಜಾಸ್ತಿ ಕೊಡಬೇಕು ಅಂದ್ರೆ ಟಿಪ್ ರಿಂಗ್ಸ್ 7.2 mm ಜಾಕ್ಸ್ಗಳನ್ನ ಇಲ್ಲಿ ಇನ್ಪುಟ್ ಕೊಡ್ಬೋದು. ಅಥವಾ ಡೈರೆಕ್ಟ್ ಆಗಿ ಎಕ್ಸ್ಟೆನ್ಷನ್ ಔಟ್ಪುಟ್, ನೀವು ಇದರಿಂದ ಸ್ಪೀಕರ್ಸ್ಗಳನ್ನು ಯಾವ್ದಾದ್ರು ಕನೆಕ್ಟ್ ಮಾಡೋಬೇಕಾಗಿತ್ತು ಅಂತಂದ್ರೆ ಸೊ ಇದರಿಂದ ಈ ಸ್ಪೀಕರ್ಸ್ಗಳಿಗೆ ಕನೆಕ್ಷನ್ ಕೊಡ್ಬೋದು. ಎಕ್ಸ್ಟೆನ್ಷನ್ ಸ್ಪೀಕರ್, ಈ ಸ್ಪೀಕರ್ ಇಂದ ಈ ಸ್ಪೀಕರ್ ಕನೆಕ್ಷನ್ ಕೊಡೋ ಸಲುವಾಗಿ ಈ ವೈರ್ ಬಳಸ್ಕೋಬಹುದು. ಇನ್ನು ಮೇಲ್ಗಡೆ ಹೂಫರ್ ಅಂದ್ರೆ ಸ್ವಲ್ಪ ಬೇಸ್ ಜಾಸ್ತಿ ಬೇಕಾಗುತ್ತೆ, ಬೇಸ್ ಇದ್ದಾಗ ಕೇಳೋ ಸಲುವಾಗಿ ಬೇಸ್ ಹೂಫರ್ಸ್ ಇದೆ. ದಿಸ್ ಈಸ್ ಪವರ್ ಆನ್ ಪವರ್ ಆಫ್ ಬಟನ್. ಪವರ್ AC ಇನ್ ಕೊಡ್ಲೇಬೇಕು ಇದಕ್ಕೆ. ಜೊತೆಗೆ ಇದು ಬ್ಲೂಟೂತ್ ಸಹ ಇದೆ. ಇಲ್ಲಿ ಫ್ರಂಟ್ ಸೈಡ್ ಬಂದ್ರೆ ದಿಸ್ ಈಸ್ ಆಕ್ಸ್ ಇನ್. ನೀವು ಒಂದು 3.5 mm ಆಕ್ಸ್ ಕೇಬಲ್ ಅನ್ನ ಇನ್ ಕೊಟ್ಟು ಅದನ್ನು ಸಹ ಇನ್ಪುಟ್ ಕೊಡ್ಬೋದು. ಇದರಿಂದನೇ ಹೆಡ್ಫೋನ್ ಕೇಳಬೇಕು ಅಂದ್ರೆ 3.5 mm ಜಾಕ್ ಇದೆ. ಸೊ ದಿಸ್ ಈಸ್ ವ್ಯಾಲ್ಯೂಮ್ ಅಪ್ ಅಂಡ್ ವ್ಯಾಲ್ಯೂಮ್ ಡೌನ್. ಇಲ್ಲಿ ಬ್ಲೂಟೂತ್ ಆಕ್ಸ್ ಯಾವ ತರ ಸೆಲೆಕ್ಷನ್, ಇನ್ಪುಟ್ ಸೆಲೆಕ್ಷನ್ಸ್ ಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಅವರು.
ನಾವು ಪ್ರೆಸ್ ಮಾಡ್ತಾ ಪವರ್ ಕನೆಕ್ಷನ್ ಕೊಟ್ಟಾಗ ಪ್ರೆಸ್ ಮಾಡ್ತಾ ಹೋದಂತೆ ಲೈಟ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಎಲ್ಲಿದೆ ಯಾವ ರೀತಿ ಇದೆ ಅನ್ನೋದನ್ನ ನೋಡಿಕೊಂಡು ಸೊ ಕ್ಲಿಯರ್ಲಿ 1 2 3 4 5 6 6 ರೀತಿ ಇನ್ಪುಟ್ಸ್ಗಳನ್ನು ಇದಕ್ಕೆ ಕೊಡ್ಬೋದು. ಸೌಂಡನ್ನು ಡೈರೆಕ್ಟ್ ಆಗಿ ಇದರಲ್ಲಿಯೂ ಕೇಳ್ಬೋದು. ಇನ್ನೊಂದು ಅವಕಾಶ ಕೊಟ್ಟಿರೋದೇನು ಅಂತಂದ್ರೆ ಇದರಿಂದ ಹೆಡ್ಫೋನ್ಸ್ಗೂ ಸಹ ಕೇಳೋಕೆ ಒಂದು ಒಳ್ಳೆ ಸೆಟಪ್ ಇದೆ. ದಿಸ್ ಇಸ್ JBL ಪ್ರೊಫೆಷನಲ್ BT 104 ಸ್ಟುಡಿಯೋ ಮಾನಿಟರ್. ಒಂದು ಕ್ಲಾಸಿಕಲ್ ಬಿಟ್ ಬರುತ್ತೆ ಇದ್ರ, ಬ್ಯೂಟಿಫುಲ್ ಬ್ಯಾಲೆನ್ಸ್ ದ ಸೌಂಡ್, ಎವ್ರಿ ಇನ್ಸ್ಟ್ರೂಮೆಂಟ್ ಬಿಟ್ ಟು ಬಿಟ್ ಕ್ಲಿಯರ್. ಈಗ ತಬಲಾ ಡ್ರಮ್ ಬಾರಿಸ್ದಂಗಿಲ್ಲ, ಕರೆಕ್ಟ್ ಆಗಿ ತಬಲಾ ಬಾರಿಸ್ದಂಗೆ. ಬೇಸ ಓವರ್ಲ್ಯಾಪ್ ಆಗಿ ಬೇರೆ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಪ್ರೆಷರ್ ಇಲ್ಲ, ಆಯಾ ಇನ್ಸ್ಟ್ರೂಮೆಂಟ್ ಸಪ್ರೇಟ್ ಆಗಿ ಕೇಳಿಸ್ಬೋದು. ನೋಡಿ ಈಗ ಒಂದು ಸಣ್ಣ ಇದು ಬರುತ್ತೆ ನೋಡಲಿ. ಈಗ ನೀ ಬೇರೆ ಬೇಸ್ ಹೆಡ್ಫೋನ್ ಕೇಳಿ ಆ ಸೌಂಡೇ ಕೇಳಿಸೋದಿಲ್ಲ. ಈಗ ಸಣ್ಣದ ಸೌಂಡ್ ಕ್ಲಿಯರ್ ಕೇಳಿಸುತ್ತೆ, ಇಲ್ಲಿ ಕುತ್ಕೊಂಡು ಕೇಳ ಫೀಲ್ ಆಗುತ್ತೆ. Whether the sound takes it from mood or scene. Oh, sound is not coming from speaker, coming from somewhere. Wow, beautiful. Every instrument, ಅದೇ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದ್ರೆ ಎಕ್ಸಾಕ್ಟ್ ಗಿಟಾರ್ ಸೌಂಡ್. ಬೇಸ್ನು ಓವರ್ ಬೇಸ್ ಇಲ್ಲ, ಬಟ್ ಬ್ಯೂಟಿಫುಲ್ ಬೇಸ್. ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಕ್ಲಿಯರ್ ಆಗಿ ಕೇಳ್ಬೋದು. ವ್ಯಾಲ್ಯೂಮ್ ಸೌಂಡ್ ಕಮ್ಮಿ ಮಾಡ್ತೀನಿ, ನೋ ಇಶ್ಯೂ ವಿತ್ ದ ಸೌಂಡ್ ಕ್ವಾಲಿಟಿ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ನಿಮ್ಮಲ್ಲಿ ಈಗ ಸದ್ಯ ಕೇಳಿಸ್ತಾ ಇರ್ಬೋದು, ಬಟ್ ಟೈಮ್ ಲಿಸ್ನಿಂಗ್ ಇಟ್ಸ್ ವೆರಿ ಕ್ಲಿಯರ್ಲಿ. ಥ್ಯಾಂಕ್ ಯು. ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಸೌಂಡ್. ಎವ್ರಿ ಇನ್ಸ್ಟ್ರೂಮೆಂಟ್, ಪ್ರತಿಯೊಂದು ಸಂಗೀತದ ಇನ್ಸ್ಟ್ರೂಮೆಂಟ್ಸ್ನ ಸೌಂಡ್ಸ್ಗಳನ್ನ ಅತ್ಯಂತ ಕ್ಲಿಯರ್ ಆಗಿ ಯಾವುದೋ ಡಿಸ್ಟರ್ಬೆನ್ಸ್ ಇಲ್ಲದೆ ಕೇಳ್ಬೋದು. ಬೇಸ್ ಇದೆ, ಆದರೆ ಈ ಬೇಸ್ ಮತ್ತೊಂದು ಇನ್ಸ್ಟ್ರೂಮೆಂಟ್ ಮೇಲೆ ಯಾವುದೇ ಓವರ್ ಪವರ್ ಅಂದ್ರೆ ಇದ್ರ ಪವರ್ ಜಾಸ್ತಿಯಾಗಿ ಆ ಇನ್ಸ್ಟ್ರೂಮೆಂಟ್ಸ್ ಕೇಳದೇ ಇರೋದೇ ಸಾಧ್ಯತೆಗಳಿಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮ ಸೌಂಡ್ಸ್ಗಳನ್ನ ಕ್ಲಿಯರ್ ಆಗಿ ಕೇಳಬಹುದು. ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ನಲ್ಲಿ ಇರ್ತಕ್ಕಂಥ ತಬಲಾ ಸಾರಂಗಿಗಳನ್ನ ಅಷ್ಟೇ ಕ್ಲಿಯರ್ ಆಗಿದ್ರೆ, ಗಿಟಾರ್ ವೆಸ್ಟರ್ನ್ಸ್ ಗಳಲ್ಲಿ ಇರ್ತಕ್ಕಂಥ ಗಿಟಾರ್ ಡ್ರಮ್ಸ್ ಗಳನ್ನು ಕೂಡ ಅತ್ಯಂತ ಬ್ಯಾಲೆನ್ಸ್ ಅಂಡ್ ಕ್ಲಿಯರ್ ಆಗಿ ಕೇಳಬಹುದು. 199 ಇರ್ತಕ್ಕಂಥ ಬೆಲೆ ಬಿಗ್ ಬಿಲಿಯನ್ ಡೇ ಸೇಲ್ ನಲ್ಲಿ ಸರಿ 5600
5398. It's a really great boy. No best speakers than this for a computer monitor speaker. Clear crisp sound, no extra sounds. ಯಾವ ಸೌಂಡನ್ನು ಕೇಳ್ಬೋದು, ಇವನ್ ಯು ಕ್ಯಾನ್ ಎಂಜಾಯ್ ಡಾಲ್ಬಿ ಸೌಂಡ್ಸ್. ಅಷ್ಟು ನಾನು ಈ ಮೊದಲು ಒಂದು ಡಾಲ್ಬಿ ಡಿಜಿಟಲ್ ಸೌಂಡನ್ನು ಪ್ಲೇ ಮಾಡ್ಕೊಂಡಿದ್ದೆ. ಸೂಪರ್ ಸೌಂಡ್, ಸೂಪರ್ ಬೈ, 9/10, ಫುಲ್ ಕ್ಲಿಯರ್ ಮಾರ್ಕ್ಸ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಸೊ ಇದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಕ್ವಶನ್ ಕೇಳೋದಿದ್ರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ಸ್ ಬಾಕ್ಸ್. ಥ್ಯಾಂಕ್ ಯು.